ಯಾಕಕ್ಕ ಹೀಗಿದ್ದೀರಾ? ಕಣ್ ಕೆಂಪಾಗಿದೆಯಲ್ಲ? ಓ ಅದಾ, ಕಣ್ಣಲ್ಲಿನ ಧೂಳು ಹೋಯ್ತು ಅಂತ ಉಜ್ಕೊಂಡೆ ಅಷ್ಟೇನೆ. ಏನ್ ಮಾತಾಡ್ತಿದ್ದಾರೆ ಅಂತಾನು ಕೇಳಿಸ್ತಾ ಇಲ್ವಲ್ಲ. ಕಣ್ಣಲ್ಲಿ ಧೂಳ್ ಬಿದ್ರೆ ಕಣ್ಣೀರ್ ಬರತ್ತೆ, ಆ ಕಣ್ಣೀರ್ ಜೊತೆಗೆ ಧೂಳ್ ಕೂಡ ಹೊರಗೆ ಹೋಗತ್ತೆ. ನೋವು ಮನ್ಸಲ್ಲಿದ್ದಾಗ ಕೂಡ ಕಣ್ಣೀರು ಆಚೆ ಬರತ್ತೆ, ಆದ್ರೆ ಆ ಕಣ್ಣೀರ್ ಜೊತೆಗೆ ನೋವು ಹೊರಗಡೆ ಹೋಗೋದಿಲ್ಲ ಅಕ್ಕ, ಅದು ಮನ್ಸಲ್ಲೇ ಉಳಿದ್ಬಿಡುತ್ತೆ. ಅದನ್ನ ಯಾರ ಹತ್ರನಾದ್ರೂ ಹೇಳ್ಕೊಂಡಾಗ್ಲೇ ಕಡಿಮೆ ಆಗೋದು. ನನ್ಗೆ ಯಾವ ಕಷ್ಟ ಬಂದ್ರು ನಿಮ್ಮನ್ನ ಸ್ವಂತ ಅಕ್ಕನ ಹಾಗೆ ಅನ್ಕೊಂಡು ನನ್ ಕಷ್ಟನ ನಿಮ್ ಹತ್ರ ಹೇಳ್ಕೊತಿದ್ದೆ. ಹಾಗೆ ನೀವು ಕೂಡ ನನ್ನ ನಿಮ್ಮ ಸ್ವಂತ ತಂಗಿ ಅನ್ಕೊಂಡು ನಿಮ್ ಕಷ್ಟನ ನನ್ನ ಹತ್ರ ಹೇಳ್ಬೋದಲ್ವಾ ಅಕ್ಕ? ನನ್ನ ಸ್ವಂತ ತಂಗಿಗೆ ಕಷ್ಟ ಬಂದಿದ್ಯಮ್ಮ. ಏನಕ್ಕ ನೀವ್ ಹೇಳೋದು? ಹೌದು ಶ್ಯಾಮ, ನನ್ನ ತಂಗಿ ವೈಷ್ಣವಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಮನೆ ಮಗಳು ಓಡ್ ಹೋದ್ಲು ಅಂತ ಎಲ್ಲರೂ ಹೇಳೋದು ನನ್ನ ಅಪ್ಪಂಗೆ ಸಹಿಸೋಕ್ಕಾಗಲಿಲ್ಲ. ಅವಳನ್ನಾದ್ರೂ ಕೈಗೆ ಸಿಕ್ಕಿದ್ರೆ ಕೊಂದೇ ಬಿಡ್ತೀನಿ ಅನ್ನೋಷ್ಟು ಕೋಪದಲ್ಲಿದ್ದಾರೆ ನಮ್ಮಪ್ಪ. ಈಗ ಇದ್ಕಿದ್ದ ಹಾಗೆ ನನ್ನ ತಂಗಿನ ಮದುವೆ ಆಗಿರೋ ಹುಡುಗನ ಉದ್ಯೋಗ ಹೊರಟೋಗಿದೆ. ದುಡ್ಡಿಗೆ ತುಂಬಾ ಕಷ್ಟಪಡ್ತಿದ್ದಾರೆ. ಆ ಕಡೆ ಹುಡುಗನ ತಂದೆ ತಾಯಿ ಕಡೆಯಿಂದಾಗ್ಲಿ ಇಲ್ಲಿ ನನ್ನ ತಂದೆ ತಾಯಿ ಕಡೆಯಿಂದಾಗ್ಲಿ ಪಾಪ ಅವರಿಗೆ ಯಾವ ರೀತಿ ಸಹಾಯನೂ ಸಿಗ್ತಿಲ್ಲ. ಸುಸೈಡ್ ಮಾಡ್ಕೊಳ್ಳೋಕ್ಕೂ ಸಿದ್ಧ ಆಗಿ ಕೊನೆ ಪ್ರಯತ್ನ ಅಂತ ನನಗೆ ಫೋನ್ ಮಾಡಿದ್ಲು ನನ್ನ ತಂಗಿ. ಈ ವಿಷಯನ ನಿಮ್ಮ ಭಾವಂಗೆ ಹೇಳಿದಾಗ ಈಗಲೇ ದುಡ್ಡು ತಗೊಂಡು ಹೋಗಿ ಅವ್ರಿಗೆ ಕೊಡು ಅಂತ ಹೇಳಿದ್ರು. ಆ ದುಡ್ಡು ತಗೊಂಡು ಹೊರಟಾಗ್ಲೇ ಅತ್ತೆ ಬೇರೆ ಯಾವುದೋ ಕೆಲಸ ಕೊಟ್ಬಿಟ್ರು. ಈ ವಿಷಯನ ಅತ್ತೆಗೂ ಮಾವಂಗೂ ಹೇಳೋಣ ಅಂದರೆ ಅವರು ಅದನ್ನ ಎಲ್ಲಿ ನಮ್ಮ ಅಪ್ಪಂಗೂ ಅಮ್ಮಂಗೂ ಹೇಳ್ತಾರೇನೋ ಅಂತ ಭಯ. ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ತನ್ಗಾಗಿರೋ ಅವಮಾನಕ್ಕೆ ನನ್ನ ಅಪ್ಪ ಹೋಗಿ ಅವಳಿಗೆ ಏನು ಮಾಡಿಬಿಡ್ತಾರೋ ಅಂತ ನಂಗೆ ಭಯ ಆಗ್ತಿದೆ. ಅದಕ್ಕೆ ಈ ವಿಷಯನ ಅತ್ತೆ ಕೂಡ ಹೇಳಲಿಲ್ಲ. ಹೇಳಿದ ಸಮಯಕ್ಕೆ ಆ ಜಾಗಕ್ಕೆ ಹೋಗಿ ನಾನು ಆ ದುಡ್ಡು ಕೊಡದೆ ಹೋದ್ರೆ ನಾನು ಕೂಡ ಅವಳನ್ನ ದೂರ ಮಾಡಿದೆ ಅಂತ ಫೀಲ್ ಆಗಿ ನನ್ನ ತಂಗಿ ಯಾವುದಾದ್ರೂ ರಾಂಗ್ ಡಿಸಿಷನ್ ತಗೊಂಡ್ಬಿಡ್ತಾಳೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಶ್ಯಾಮ. ಅಕ್ಕ, ನೀವೇನು ಭಯ ಪಡಬೇಡಿ. ನಿಮ್ಮ ತಂಗಿ ಎಲ್ಲಿದ್ದಾಳೆ ಅಂತ ನನಗೆ ಹೇಳಿ, ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ಹೇಳಕ್ಕ. ಬೇಡ ಶ್ಯಾಮ, ಅತ್ತೆಗೇನಾದ್ರೂ ಗೊತ್ತಾದ್ರೆ ಏನಾಗಲ್ಲ ಅಕ್ಕ, ಎಲ್ಲ ಆ ಕೃಷ್ಣನೇ ನೋಡ್ಕೋತಾನೆ. ನಾನು ಹೋಗಿ ಕೊಟ್ಟು ಬರ್ತೀನಿ, ನೀವೇನು ಹೆದರಬೇಡಿ. ಶ್ಯಾಮ, ಈ ವಿಷಯ ಯಾರಿಗೂ ಹೇಳ್ಬಾರ್ದು, ನಮ್ಮಿಬ್ರ ಮಧ್ಯಾಹ್ನ ಇರಬೇಕು. ಸರಿ ಅಕ್ಕ, ನಾನು ಯಾರಿಗೂ ಹೇಳಲ್ಲ. ಒಂದು ಶಬ್ದನೂ ಹೊರಗೆ ಕೇಳ್ದೇ ಇರೋ ಹಾಗೆ ಇವ್ರಿಬ್ರೇ ಮಾತಾಡ್ಕೋತಿದಾರಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇದೇ ಅವಳಿರೋ ಅಡ್ರೆಸ್ ತಗೋ ಶ್ಯಾಮ. ಅಲ್ಲಿ ನನ್ನ ತಂಗಿ ವೇಟ್ ಮಾಡ್ತಿರ್ತಾಳೆ. ಬೇಗ ಹೋಗಿ ಈ ದುಡ್ಡನ್ನು ಕೊಡು. ಇನ್ನೊಂದು ಗಂಟೆಲಿ ಅಲ್ಲಿ ಹೋಗ್ದಿದ್ರೆ ಅವಳು ಯಾವ ಡಿಸಿಷನ್ ಬೇಕಾದರೂ ತಗೋಬಹುದು. ಬೇಗ ಹೊರಡಮ್ಮ. ಸರಿ ಅಕ್ಕ. ಏನಿದು? ಶ್ಯಾಮಂಗ್ ಯಾವುದೋ ಬ್ಯಾಗ್ ಕೊಟ್ಟು ಎಲ್ಲಿಗೋ ಕಳಿಸ್ತಾ ಇದ್ದಾಳೆ. ವಿಷಯ ಏನು ಅಂತ ತಿಳ್ಕೋಬೇಕು. ವೈದೇಹಿ, ಆಚಾರಿ ಬಂದಿದ್ದಾರೆ, ಒಡವೆ ತಗೊಂಡ್ ಬಾ ಅಮ್ಮ. ಬಂದೆ ಅತ್ತೆ. ಹುಷಾರು, ಯಾರಿಗೂ ಕಾಣಿಸ್ಕೊಳ್ದೆ ಹೋಗು. ಸರಿ ಅಕ್ಕ.
ಹೋಗ್ತಿದ್ದಾಳೆ ಅಂತ ಇವಳನ್ನ ಫಾಲೋ ಮಾಡ್ಬೇಕು. ಎಸ್. ವೈದೇಹಿ ಬರ್ತಿದ್ಯಾ? ಹಾ, ಬರ್ತಿದ್ದೀನಿ ಅತ್ತೆ. ಐಶ್ವರ್ಯ, ಆ, ಏನಕ್ಕ? ಅಕ್ಸಾಲಿ ಬಂದಿದಾರಂತೆ. ಪಾಲಿಶ್ ಮಾಡೋಕೆ ಒಡವೆಗಳನ್ನ ತಗೊಂಬನ್ನಿ ಅಂತ ಅತ್ತೆ ಹೇಳಿದ್ದಾರೆ. ತಗೊಂಡ್ ಬಾ. ಆಯ್ತಕ್ಕ. ಒಡವೆ ತಗೊಂಡು ಹೋಗಿ ಅಲ್ಲಿಟ್ಟು ಶ್ಯಾಮನ್ನ ತಕ್ಷಣ ಫಾಲೋ ಮಾಡ್ಬೇಕು. ಅಮ್ಮ, ಅತ್ತೆ ಈ ಕಡೆನೆ ಬರ್ತಿದ್ದಾರೆ. ಈಗ ಶ್ಯಾಮನ್ ಕೈಲಿರೋ ದುಡ್ಡನ್ನ ನೋಡಿದ್ರೆ ಏನಾಗುತ್ತೋ ಏನೋ. ಅಕ್ಕ, ಶ್ಯಾಮ ಎಲ್ಲಿ? ಶ್ಯಾಮನ ಏನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನಕ್ಕ? ಈಗಷ್ಟೇ ನಿನ್ ರೂಮ್ ಕಡೆ ಬಂದಿದ್ದನ್ನ ನಾನೇ ನೋಡ್ದೆ. ಅದಾ, ಒಡವೆ ಪಾಲಿಶ್ ಮಾಡಿಸ್ತಾಳೇನೋ ಅಂತ ಕೇಳೋಕ್ ಕರೆದಿದ್ದೆ ಅಷ್ಟೇ. ಅವಳ ಹತ್ರ ಪಾಲಿಶ್ ಮಾಡಿಸೋ ಅಷ್ಟು ಒಡವೆಗಳೇ ಇಲ್ವಲ್ಲ? ಏನೂ ಇಲ್ಲ ಅಂತಾನೆ ಅವಳು ಕೂಡ ಹೇಳಿದ್ಲು. ಇನ್ನೊಂದು ಗಂಟೆಲಲ್ಲಿ ಹೋಗ್ದಿದ್ರೆ ಅವಳು ಯಾವ ಡಿಸಿಷನ್ ಬೇಕಾದ್ರೂ ತಗೋಬಹುದು. ಅಮ್ಮ, ಇದೆಲ್ಲ ಲೆಕ್ಕ ಮಾಡ್ಕೊಂಡು ಜಾಗ್ರತೆ ಇಡಮ್ಮ. ಪರವಾಗಿಲ್ಲ, ನನ್ ದೊಡ್ಡ ಸೊಸೆ ಇಲ್ಲೇ ಇದ್ದು ಎಲ್ಲ ಸರಿಯಾಗಿ ನೋಡ್ಕೊಳ್ತಾಳೆ. ಅಮ್ಮ ವೈದೇಹಿ, ಹುಷಾರಾಗಿ ನೋಡ್ಕೊಳ್ಳಮ್ಮ. ಸರಿ ಅತ್ತೆ. ಐಶ್ವರ್ಯ, ಈ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗು. ನಾನಿಲ್ಲಿರೋದ್ರಿಂದ ನಿನಗೇನಾದ್ರೂ ನಷ್ಟನಾ ಕಷ್ಟನಾ? ಅಯ್ಯೋ, ಕಷ್ಟ ನಷ್ಟ ಏನೂ ಇಲ್ಲ. ಹೌದು, ಯಾಕಿರತ್ತೆ? ನಾನೇನು ತಮಾಷೆಗೆ ಹೇಳ್ದೆ ಅಕ್ಕ. ನನಗ್ ಹೊರಗಡೆ ಚಿಕ್ಕ ಕೆಲ್ಸ ಇದೆ, ನಾನು ಹೋಗಿ ಆ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಹಾ ಸರಿ, ನೀನ್ ಹೊರಡು ಐಶ್ವರ್ಯ. ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ಶ್ಯಾಮ. ಅತ್ತೆಗೆ ದಿನ ದಿನ ಹತ್ರ ಆಗ್ತಿರೋ ನಿನ್ನನ್ನ ಈಗ ಅವ್ರ ಮುಂದೆನೆ ಅಪರಾಧಿಯಾಗಿ ನಿಲ್ಸಿ ಅವ್ರ ಕೈಯಿಂದಾನೇ ನಿನ್ನನ್ನ ಹೊರ ಕಳಿಸೋ ಅವಕಾಶನ ನೀನೇ ಕೊಡ್ತಿದ್ಯಾ. ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹೊರಡು.
ಅಮ್ಮ, ಶ್ಯಾಮ ಹೊರಗೆ ಹೋಗಿದ್ದನ್ನ ಯಾರೂ ನೋಡ್ಲಿಲ್ಲ. ಆಟೋ, ಒಂದ್ ನಿಮಿಷ ನಿಲ್ಸಿ. ಎಲ್ಲಿಗಮ್ಮ? ಇಲ್ಲಿ ನೋಡಿ, ಈ ಅಡ್ರೆಸ್ಸಿಗೆ ಹೋಗ್ಬೇಕು. ಸರಿ, ಕೂತ್ಕೊಳ್ಳಮ್ಮ. ಶ್ಯಾಮ, ಈಗಲೇ ಆ ಆಟೋನ ಫಾಲೋ ಮಾಡ್ತೀನಿ. ನಿನ್ ಸೀಕ್ರೆಟ್ ಏನು ಅಂತ ತಿಳ್ಕೊತೀನಿ. ಇದೇ ನಮ್ಮ ಅಡ್ರೆಸ್ಸು. ಅಣ್ಣ, ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ, ನಾನು ಬಂದ್ಬಿಡ್ತೀನಿ. ವೈದೇಹಿ ಅಕ್ಕ ದುಡ್ಡು ತಗೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನನಗೆ ದುಡ್ಡು ಕೊಡೋದಕ್ಕೆ ಅಕ್ಕನ ಅತ್ತೆಯವರೆಲ್ಲ ಒಪ್ಕೊಳ್ಳಿಲ್ವೇನೋ? ಅದನ್ನ ನನ್ಗೆ ಹೇಳೋದಕ್ಕೆ ಅಕ್ಕಂಗೆ ಕಷ್ಟ ಆಯ್ತೋ ಏನೋ. ಅಟ್ಲೀಸ್ಟ್ ಫೋನ್ ಕೂಡ ಮಾಡ್ಲಿಲ್ವಲ್ಲ. ಶ್ಯಾಮ ಯಾರನ್ನ ಮೀಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದಾಳೆ? ವೈಷ್ಣವಿ ಇಲ್ಲೇ ಇರ್ತಾಳೆ ಅಂತ ಅಕ್ಕ ಹೇಳಿದ್ರಲ್ವಾ, ಇನ್ನೂ ಬರ್ಲಿಲ್ಲ ಅವರು. ಶ್ಯಾಮ ಈ ಕಡೆನೆ ಬಂದ್ಲಲ್ವಾ? ಇಷ್ಟು ಬೇಗ ಎಲ್ ಮಾಯ ಆದ್ಲು? ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ಈ ಶ್ಯಾಮಂಗೆ ಮಾಯ ಆಗೋ ಶಕ್ತಿ ಏನಾದ್ರೂ ಬಂದಿದ್ಯಾ? ಇನ್ನೊಂದು ಗಂಟೆಲಲ್ಲಿ ಹೋಗ್ದಿದ್ರೆ ಅವಳು ಯಾವ ಡಿಸಿಷನ್ ಬೇಕಾದರೂ ತಗೋಬಹುದು. ವೈಷ್ಣವಿ ಅಂದ್ರೆ ನೀವು? ನನ್ನ ವೈದೇಹಿ ಅಕ್ಕ ಕಳಿಸಿದ್ದು. ಹಬ್ಬ, ಹೌದಾ? ನಮ್ಮ ಅಕ್ಕ ಕಳ್ಸಿದ್ಲಾ ನಿಮ್ಮನ್ನ? ನನ್ನ ಹೆಸರು ಶ್ಯಾಮ. ಶ್ಯಾಮ ಅಂದ್ರೆ ಅಖಿಲ್ ಭಾವ ಅವ್ರ ಹೆಂಡತಿನಾ ನೀವು? ಹೌದು. ನಡೆದಿದ್ದೆಲ್ಲ
ವೈದೇಹಿ ಅಕ್ಕ ಹೇಳಿದ್ರಮ್ಮ. ಜೀವನದಲ್ಲಿ ಯಾವ ರೀತಿ ಕಷ್ಟ ಎದುರಾದ್ರೂ ಧೈರ್ಯವಾಗಿ ಎದುರಿಸ್ಬೇಕೇ ಹೊರತು ಯಾವ ರೀತಿನೂ ಹೆದರ್ಕೋಬಾರ್ದು. ನಾವು ಭಯ ಪಡಕ್ ಶುರು ಮಾಡಿದ್ರೆ ಆ ಕಷ್ಟ ನಮ್ಮನ್ನ ಇನ್ನೂ ಎದುರಿಸ್ತಾ ಇರತ್ತೆ. ನಾವ್ ಎದುರು ನಿಂತ್ರೆ ಆ ಕಷ್ಟನೇ ನಮ್ಮನ್ನ ನೋಡಿ ಭಯಪಟ್ಟು ಓಡ್ ಹೋಗತ್ತೆ. ನೀವು ಹೇಳೋದನ್ನ ಕೇಳ್ತಿದ್ರೆ ನನಗೆ ತುಂಬಾ ಧೈರ್ಯ ಬರ್ತಿದೆ. ನೀವು ಗಿವು ಏನು ಬೇಡಮ್ಮ, ನನ್ನೂ ಕೂಡ ಅಕ್ಕ ಅಂತ ಕರಿಬೋದು. ಸರಿ ಅಕ್ಕ. ಹೌದಾ, ಜಾಲಹಳ್ಳಿಯಲ್ಲಿ ದೇವಸ್ಥಾನದ ಪಕ್ಕದ ಮನೆನಾ ನಿಮ್ದು? ಹೌದಕ್ಕ, ಮನೆ ಪಕ್ಕನೇ ದೇವಸ್ಥಾನ ಇರೋದ್ರಿಂದ ನಾನು ದಿನ ಅಲ್ಲಿಗೆ ಹೋಗಿ ಬರ್ತಿದ್ದೆ. ಅವರು ಕೂಡ ದಿನ ಆ ದೇವಸ್ಥಾನಕ್ಕೆ ಬರ್ತಿದ್ರು. ಹಾಗೆ ಅವ್ರ ಪರಿಚಯ ದೇವಸ್ಥಾನದಲ್ಲಾಯ್ತು. ಆ ಪರಿಚಯ ಮುಂದೆ ಪ್ರೀತಿ ಆಯ್ತು. ನನ್ನ ತಂದೆಯವರು ಈ ಮದ್ವೆಗೆ ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಮದುವೆ ಆದಮೇಲೆ ಸ್ವಲ್ಪ ದಿನ ನಮ್ಮ ಜೀವನ ಚೆನ್ನಾಗೇ ನಡೀತು. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಮಾಡ್ತಿದ್ದ ಕೆಲಸ ಹೋಯ್ತು. ದುಡ್ಡಿಲ್ದೆ ಮನೇಲಿ ಕಷ್ಟ ಶುರುವಾಯಿತು. ಇರೋ ಬರೋ ಕಡೆ ಎಲ್ಲ ಸಾಲ ಮಾಡಿದ್ವಿ. ಕುತ್ತಿಗೆ ತನಕ ಸಾಲದಲ್ಲಿ ಮುಳುಗ್ ಹೋದ್ವಿ. ಏನು ಮಾಡಬೇಕೋ ಗೊತ್ತಾಗ್ದೆ ಕೊನೆಗೆ ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ಇನ್ನೇನು ಯಾವುದಕ್ಕೂ ಕಷ್ಟ ಪಡ್ಬೇಕಾಗಿಲ್ಲಮ್ಮ. ಏನ್ ಅಗತ್ಯ ಇದ್ರು ವೈದೇಹಿ ಅಕ್ಕಂಗೆ ಫೋನ್ ಮಾಡು ಸಾಕು. ನಿನ್ನ ಅಕ್ಕ ಭಾವನೆ ನಿನ್ ತಂದೆ ತಾಯಿ ಹಾಗೆ ಚೆನ್ನಾಗಿ ನೋಡ್ಕೋತಾರೆ, ಸರಿನಾ? ಹೌದು, ವೈದೇಹಿ ಅಕ್ಕ ಭಾವನವರು ನನಗೇನು ಕಡಿಮೆ ಆಗದ ಹಾಗೆ ನೋಡ್ಕೋತಾರೆ. ಆದರೆ ಅಮ್ಮ ಅಪ್ಪನ್ನ ನೋಡೋಕ್ಕಾಗ್ತಿಲ್ಲ ಅನ್ನೋ ನೋವು, ಅಮ್ಮ ಅಪ್ಪನ ಮನಸ್ಸಿಗೆ ಕಷ್ಟ ಕೊಟ್ಟು ಮದುವೆ ಆದ್ನಲ್ಲ ಅನ್ನೋ ನೋವು, ಇವೆರಡು ಮಾತ್ರ ನನಗೆ ಜೀವನ ಪೂರ್ತಿ ಇರತ್ತೆ ಅಕ್ಕ. ಈ ಜನ್ಮದಲ್ಲಿ ಅಮ್ಮ ಅಪ್ಪನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಅಕ್ಕ. ನೊಂದ್ಕೋಬೇಡ ವೈಷ್ಣವಿ, ಆ ಕೃಷ್ಣನ್ ನಂಬು, ಎಲ್ಲ ಒಳ್ಳೇದೇ ಆಗತ್ತೆ. ಶ್ಯಾಮ ಯಾರ ಹತ್ರ ಮಾತಾಡ್ತಿದ್ದಾಳೆ? ತಗೋ ವೈಷ್ಣವಿ, ನೀನ್ ಕೇಳಿದ ದುಡ್ಡು. ಇಷ್ಟೊಂದು ದುಡ್ಡನ್ನು ಯಾರು ಕೊಡ್ತಿದ್ದಾಳೆ? ಒಂದ್ಸಲ ಲೆಕ್ಕ ಮಾಡು. ಅಗತ್ಯ ಇಲ್ಲ ಅಕ್ಕ. ಹಾಗಲ್ಲ, ಲೆಕ್ಕ ಮಾಡಿ ತಗೊಳ್ಳೋದು ಪದ್ಧತಿ. ಒಂದ್ಸಲ ಲೆಕ್ಕ ಮಾಡು ವೈಷ್ಣವಿ. ಛೇ, ಆ ಕಡೆ ಇರೋರ್ ಫೇಸ್ ಕಾಣಿಸ್ತಾ ಇಲ್ಲ. ಹೋಗ್ಲಿ, 7 ಫೋಟೋನೇ ತಗೋತೀನಿ, ಪ್ರೂಫ್ ಆದ್ರೂ ಇರುತ್ತೆ. ನಾನು ಕೇಳಿರೋ ಅಮೌಂಟ್ ಇದೆ ಅಕ್ಕ. ಸರಿ, ಈ ಬ್ಯಾಗಲ್ಲಿ ಇಟ್ಕೋ. ಸಮಯ ನೋಡ್ಕೊಂಡು ವೈದೇಹಿ ಅಕ್ಕ ಬಂದು ನಿನ್ನ ನೋಡ್ತಾರೆ, ಸರಿನಾ? ಥ್ಯಾಂಕ್ಸ್ ಅಕ್ಕ. ಅಯ್ಯೋ, ಬರ್ತೀನಿ.
ಇವಳು ಯಾರಗ್ ದುಡ್ಡು ಕೊಟ್ಟಿದ್ದಾಳೋ ನೋಡ್ಬೇಕು.